ಎರಡು ಸಂದರ್ಭಗಳಲ್ಲಿ ಮೌನವಾಗಿರಿ. ಯಾರಾದರೂ ನಿಮ್ಮ ಭಾವನೆಗಳನ್ನು ನಿಮ್ಮ ಮಾತುಗಳಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದಾಗ, ಮತ್ತು ಯಾರಾದರೂ ಯಾವುದೇ ಪದಗಳಿಲ್ಲದೆ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದಾಗ, ಯಾವಾಗಲೂ ಒಂಟಿಯಾಗಿ ಬದುಕಲು ಸಿದ್ಧರಾಗಿರಿ. ಕೆಲವರು ಇದ್ದಕ್ಕಿದ್ದಂತೆ ಬದಲಾಗುತ್ತಾರೆ. ಇಂದು ಎಲ್ಲ ನೀವೇ ಅನ್ನೋರು ನಾಳೆ ನೀವು ಯಾರು ಅಂತ ಪರಿಸ್ಥಿತಿ ಬರುತ್ತದೆ. ಇದೇ ನಿಜವಾದ ಜೀವನ. 80% ಜನರು ತಮ್ಮ ನೋವನ್ನು ವ್ಯಕ್ತಪಡಿಸಲು ಮೌನವಾಗುತ್ತಾರೆ. ಆದರೆ ಕೆಲವರು ನಿಮ್ಮನ್ನು ನಿರ್ಲಕ್ಷಿಸಿ ಅಥವಾ ನಿಮ್ಮಿಂದ ಶಾಶ್ವತವಾಗಿ ದೂರ ಹೋದರೆ ಅವರು ತೀವ್ರವಾಗಿ ನೋಯುತ್ತಿದ್ದಾರೆ ಎಂಬುದರ ಸಂಕೇತವಾಗಿದೆ. ಕೇವಲ 3 ರೀತಿಯ ಜನರು ಸತ್ಯವನ್ನು ಹೇಳುತ್ತಾರೆ: ಮಕ್ಕಳು, ಕುಡುಕರು ಮತ್ತು ಕೋಪಗೊಂಡವರು. ಎಲ್ಲ ಹಿರಿಯರ ಸಲಹೆಯನ್ನು ಕೇಳಬೇಡಿ. ಮೂರ್ಖರಿಗೂ ಸಹ ವಯಸ್ಸಾಗುತ್ತದೆ. ಹಾಗಾಗಿ ವಯಸ್ಸನ್ನು ಗೌರವಿಸಿ, ಪ್ರೀತಿಸಿ, ಆದರೆ ಸ್ಪಷ್ಟತೆಯನ್ನು ಹುಡುಕಿ. ಒಳ್ಳೆಯದನ್ನು ಮಾಡಿದರೂ ಸಹ ಜನ ಮಾತನಾಡುತ್ತಾರೆ. ಕೆಟ್ಟದ್ದನ್ನು ಮಾಡಿದರೂ ಸಹ ಜನರು ಮಾತನಾಡುತ್ತಾರೆ. ಹಾಗಾಗಿ ನಿಮ್ಮ ಇಷ್ಟದ ಪ್ರಕಾರ ಜೀವನ ನಡೆಸಿ ಮತ್ತು ಅವರಿಗೆ ಮಾತನಾಡಲು ಬಿಡಿ. ಈ ಜಗತ್ತಿನಲ್ಲಿ ತುಂಬ ಪ್ರಾಮಾಣಿಕವಾಗಿರಬೇಡಿ, ಏಕೆಂದರೆ ಕತ್ತರಿಸಲು ಯಾವಾಗಲೂ ನೇರವಾದ ಹಾಗೂ ಒಳ್ಳೆಯ ಮರಗಳನ್ನು ಮೊದಲು ಆಯ್ಕೆ ಮಾಡುತ್ತಾರೆ. ಮಕ್ಕಳಿಗಾಗಿ ಹಣ ಖರ್ಚು ಮಾಡುವುದಕ್ಕಿಂತ ಮಕ್ಕಳೊಂದಿಗೆ ಸಮಯ ಕಳೆಯುವುದು ಮುಖ್ಯ. ನೀವು ಜಗತ್ತನ್ನೇ ಬದಲಾಯಿಸಲು ಬಯಸಿದರೆ ಮನೆಗೆ ಹೋಗಿ ನಿಮ್ಮ ಕುಟುಂಬವನ್ನು ಮೊದಲು ಪ್ರೀತಿಸಿ. ಆಗ ಅದೇ ಜಗತ್ತು ಬದಲಾಗುತ್ತದೆ. ಜಗತ್ತಿನಲ್ಲಿ 2 ರೀತಿಯ ಜನರು ಇರುತ್ತಾರೆ: ಕೊಡುವವರು ಮತ್ತು ತೆಗೆದುಕೊಳ್ಳುವವರು. ತೆಗೆದುಕೊಳ್ಳುವವರು ಚೆನ್ನಾಗಿ ತಿನ್ನುತ್ತಾರೆ, ಆದರೆ ಕೊಡುವವರು ಚೆನ್ನಾಗಿ ನಿದ್ದೆ ಮಾಡುತ್ತಾರೆ. ನೀನು ಸರಿಯಾಗುವವರೆಗೂ ಸಮಯ ಎಂದಿಗೂ ಕಾಯುವುದಿಲ್ಲ. ಎದ್ದೇಳು, ನಿನ್ನ ಹೊರೆಯನ್ನು ಹೊತ್ತುಕೊಂಡು ಮುಂದುವರಿಯುತ್ತಿರು.